ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ರಿಗೂ ಗೊತ್ತಿರೋ ಹಾಗೆ ಮಣ್ಣು ಫಲವತ್ತಾಗಿದ್ದರೆ ಗಿಡಗಳು ಚೆನ್ನಾಗಿ ಬೆಳೆದು ಒಳ್ಳೆ ಇಳುವರಿ ಕೊಡುತ್ತೆ. ಫಲವತ್ತಾದ ಮಣ್ಣು ಅಂದರೆ ಮಣ್ಣಲ್ಲಿರೋ ಗುಡ್ ಬ್ಯಾಕ್ಟೀರಿಯಾಸ್ ಹೆಚ್ಚಾಗಿದ್ದು ಆಕ್ಟಿವ್ ಆಗಿರುತ್ತೆ. ಬಹಳಷ್ಟು ವ್ಯೂವರ್ಸ್ ಕಂಪ್ಲೇಂಟ್ ಏನಂದರೆ ಹಾಕಿರೋ ಗಿಡ ಇಳುವರಿ ಕೊಡ್ತಾ ಇಲ್ಲ, ಗಿಡ ಬೇಗ ಬೆಳೀತಾ ಇಲ್ಲ, ಇಳುವರಿ ಕೊಡೋ ಟೈಮಲ್ಲಿ ಒಣಗೋಗುತ್ತೆ, ಬಿಟ್ಟಿರೋ ಹಣ್ಣು ಹೂ ಕಾಯಿಗಳು ಉದುರೋಗುತ್ತೆ, ಇಳುವರಿ ಗಾತ್ರ ಕಮ್ಮಿ, ಹಾಗೆ ಇನ್ನೂ ಹಲವು ಕಂಪ್ಲೇಂಟ್ಸ್ ಹಾಗೂ ಡೌಟ್ಸನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದಕ್ಕೆಲ್ಲ ಪರಿಹಾರ ಏನಂದರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದು. ಕೆಲವು ಲಿಕ್ವಿಡ್ ಫರ್ಟಿಲೈಸರ್ಸ್ಗಳನ್ನು ಕೊಡೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಬೋದು. ಹೇಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ಈಗಾಗಲೇ ನಾವು ಜೀವಾಮೃತವನ್ನು ಮಾಡೋದು ತೋರಿಸಿದ್ದೀವಿ. ಜೀವಾಮೃತ ಮಾಡೋ ವಿಧಾನ ಗೊತ್ತಿಲ್ಲ ಅಂದರೆ ಪ್ರಿಪ್ರೇಷನ್ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ, ಅಲ್ಲಿ ಹೋಗಿ ನೋಡಿ. 15 ಲೀಟರ್ ಜೀವಾಮೃತನ 150 ಲೀಟರ್ ನೀರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ. ಒಂದು ಗಿಡಕ್ಕೆ 500 ml ಹಾಕಿದ್ದೀವಿ. 20 ದಿನಗಳಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಜೀವಾಮೃತ ಯಾಕೆ ಹಾಕಬೇಕು, ಅದು ಏನು ಮಾಡುತ್ತೆ ಅಂದರೆ ಮಣ್ಣಲ್ಲಿ ಗಿಡಗಳಿಗೆ ಬೇಕಾಗಿರೋ ಎಲ್ಲ ಅಂಶವನ್ನು ಹೊಂದಿರುತ್ತೆ. ಆದರೆ ಆ ಎಲ್ಲ ಅಂಶ ಅಂದರೆ ಎಲಿಮೆಂಟ್ಸ್ ಕಾಂಪೌಂಡ್ ಫಾರ್ಮಲ್ಲಿ ಇರುತ್ತೆ. ಇನ್ನೂ ಸೂಕ್ಷ್ಮವಾಗಿ ಹೇಳೋದಾದರೆ ನಾವು ಬಳಸೋ ಅಡುಗೆ ಸೋಡಾನ ಸೋಡಿಯಂ ಬೈಕಾರ್ಬನೇಟ್ ಅಂತ ಕರೀತಾರೆ. ಅದರಲ್ಲಿ ಸೋಡಿಯಂ, ಕಾರ್ಬನ್, ಆಕ್ಸಿಜನ್ ಈ ಮೂರೂ ಬಂಧವಾಗಿರುತ್ತೆ. ಈ ಮೂರನ್ನು ಬೇರೆ ಮಾಡೋಕ್ಕೆ ಕೆಲವು ಬ್ಯಾಕ್ಟೀರಿಯಾ ಬೇಕಾಗುತ್ತೆ. ಆ ಬ್ಯಾಕ್ಟೀರಿಯಾಗಳು ಮಣ್ಣಲ್ಲಿರ್ತವೆ. ಜೀವಾಮೃತ ಇಂಥ ಹಲವು ಬ್ಯಾಕ್ಟೀರಿಯಾ ಅಂದರೆ ಸೂಕ್ಷ್ಮಜೀವಿಗಳನ್ನು ಮಲ್ಟಿಪ್ಲೈ ಮಾಡಿ ಆಕ್ಟಿವ್ ಮಾಡುತ್ತೆ. ಗಿಡಗಳು ಈ ಎಲಿಮೆಂಟ್ಸ್ ಅಥವಾ ಅಂಶಗಳನ್ನು ಮಣ್ಣಿಂದ ಸುಲಭವಾಗಿ ಹೀರುವಂತೆ ಮಾಡಿ ಗಿಡಗಳಿಗೆ ಎಲ್ಲ ಅಂಶವನ್ನು ಈ ಬ್ಯಾಕ್ಟೀರಿಯಾ ಸಪ್ಲೈ ಮಾಡುತ್ತೆ. ಗಿಡಗಳು ಇನ್ನೂ ಚೆನ್ನಾಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ. ಜೀವಾಮೃತವನ್ನು ತಿಂಗಳಿಗೊಮ್ಮೆ ಗಿಡಗಳಿಗೆ ಕೊಟ್ಟರೆ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿ ಸಿಗುತ್ತೆ. ಇನ್ನೊಂದು ಲಿಕ್ವಿಡ್ ಫರ್ಟಿಲೈಸರ್ ಯಾವುದಂದರೆ ಬೀಟ್ರೂಟ್ ಫರ್ಮೆಂಟೆಡ್ ಬಯೋ ಎನ್ಸೈಮ್. ಇದನ್ನು ಸಹ ಹೇಗೆ ಮಾಡೋದು ಅಂತ ತೋರಿಸಿದ್ದೀವಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅಲ್ಲಿ ಹೋಗಿ ನೋಡಿ. ಹಾಗೆ ಇದಕ್ಕೆ ನೋ ಎಕ್ಸ್ಪೈರಿ. ಇಲ್ಲಿ ನಾವು 250 ml ಬೀಟ್ರೂಟ್ ಫರ್ಮೆಂಟೆಡ್ ಜ್ಯೂಸನ್ನು 50 ಲೀಟರ್ ನೀರಿಗೆ ಸೇರಿಸಿ ಮಿಕ್ಸ್ ಮಾಡಿದ್ದೀವಿ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಓಕೆ ಮಾಡಿ, ಅದರಲ್ಲಿ ಆಲ್ ನೋಟಿಫಿಕೇಷನ್ಸನ್ನು ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ನ ನೀವು ನೋಡ್ಬೋದು. ಚೆನ್ನಾಗಿ ಮಿಕ್ಸ್ ಆದ ನಂತರ ಪ್ರತಿ ಗಿಡಕ್ಕೆ 500 ml ಅಷ್ಟು ಹಾಕಿ. ಹಾಗೆ ಇದನ್ನು ಪೆಸ್ಟಿಸೈಡ್ಸ್ ಆಗೂ ಉಪಯೋಗಿಸ್ಬೋದು. ಈ ಲಿಕ್ವಿಡ್ ಫರ್ಟಿಲೈಸರ್ ಸಹ ಜೀವಾಮೃತದ ಹಾಗೆಯೇ ಕೆಲಸ ಮಾಡುತ್ತೆ. ಈ ಲಿಕ್ವಿಡ್ ಫರ್ಟಿಲೈಸರ್ ಸಹ ಜೀವಾಮೃತದ ಥರನೇ ಕೆಲಸ ಮಾಡುತ್ತೆ. ಜೊತೆಗೆ ಮಣ್ಣಲ್ಲಿ ಅಥವಾ ಗಿಡದಲ್ಲಿರೋ ಫಂಗಲ್ ಇನ್ಫೆಕ್ಷನ್ ಅಥವಾ ಫಂಗಲ್ ಗ್ರೋತನ್ನು ತಡೆಗಟ್ಟುತ್ತೆ. ಗಿಡವನ್ನು ಹಾಳು ಮಾಡೋ ಹುಳು ಹುಪ್ಪಟೆಗಳನ್ನು ತಡೆಗಟ್ಟುತ್ತೆ. ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿ ಗಿಡ ಇನ್ನೂ ಚೆನ್ನಾಗಿ ಬೆಳೆಯೋಕ್ಕೆ ಸಹಾಯ ಮಾಡಿ ಇಳುವರಿ ಹೆಚ್ಚಿಸುತ್ತೆ. ಇಷ್ಟೆಲ್ಲ ಲಾಭಗಳಲ್ಲದೆ ಈ ಲಿಕ್ವಿಡ್ ಫರ್ಟಿಲೈಸರ್ಸ್ನ ಕೆಮಿಕಲ್ ಫರ್ಟಿಲೈಸರ್ಗಳಿಗೆ ಹೋಲಿಸಿದ್ರೆ ಬೆಲೆನೂ ಕಮ್ಮಿ, ಹಾಗೆ ಈ ಫರ್ಟಿಲೈಸರ್ 100% ಆರ್ಗ್ಯಾನಿಕ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಈ ಎಲ್ಲ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೆಚ್ಚಿನ ಪ್ರಮಾಣದಲ್ಲಿ ತಿಳಿದಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸಪೋರ್ಟ್ ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನ್. ಥ್ಯಾಂಕ್ ಯು.